ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಜೆ ಸಿಎಂ ದೆಹಲಿ ಪ್ರವಾಸ, ಸಂಪುಟಕ್ಕೆ ಮೈನರ್ ಸರ್ಜರಿ. ಹೌದು, ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಸಚಿವ ಸ್ಥಾನ ವಂಚಿತರ ಬೇಗುದಿ ಜಾಸ್ತಿ ಆಗ್ತಾ ಇದೆ. ಅಸಮಾಧಾನ ಶಮನಕ್ಕೆ ಸಂಪುಟಕ್ಕೆ ಮೈನರ್ ಆಪರೇಷನ್ ಮಾಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಹೀಗಾಗಿ ಸಿಎಂ ಇವತ್ತು ಸಂಜೆ ದೆಹಲಿಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಂಪುಟಕ್ಕೆ ಮೈನರ್ ಸರ್ಜರಿ ಆಗುತ್ತಾ ಕಾದು ನೋಡಬೇಕು. ಸಂಪುಟ ವಿಸ್ತರಣೆಯಾದ ಬೆನ್ನಲ್ಲೇ ಸಚಿವ ಸ್ಥಾನ ವಂಚಿತರ ಬೇಗುದಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅಸಮಾಧಾನ ಶಮನಕ್ಕೆ ಸಂಪುಟಕ್ಕೆ ಮೈನರ್ ಆಪರೇಷನ್ ಮಾಡ್ತಾರಾ? ದೆಹಲಿಗೆ ಹೋಗೋ ಮುನ್ನ ಸಿದ್ದರಾಮಯ್ಯನವರ ಜೊತೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡ್ತಾರೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಹಾಗೆ ಸಚಿವರ ಬದಲಾವಣೆಗೆ ದೆಹಲಿಯಲ್ಲಿ ಹೈಕಮಾಂಡ್ ಒಪ್ಪಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಹಾಗೆ ಸಚಿವರ ಬದಲಾವಣೆ ಜೊತೆಗೆ ಸೇರ್ಪಡೆ ಕೂಡ ಕನ್ಫರ್ಮಾ? ಹೀಗೆ ಒಂದಷ್ಟು ಪ್ರಶ್ನೆಗಳಿದೆ. ಎಲ್ಲದಕ್ಕೂ ಕೂಡ ಸದ್ಯದಲ್ಲೇ ಉತ್ತರ ಸಿಗುತ್ತೆ. ಮಹಿಳಾ ಕೋಟಾದಲ್ಲಿ ರೂಪಕಲಾ ಹಾಗೆ ಅನ್ನಪೂರ್ಣ ತುಕಾರಾಮ್ಗೆ ಮಣೆ ಹಾಕಲಾಗುತ್ತಾ? ಕಾದು ನೋಡಬೇಕು. ಹಾಗೆ KH ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆ ಸಿಗುತ್ತಾ? ಹಾಗೆ ರಾಮಲಿಂಗಾರೆಡ್ಡಿ ಅವರಿಗೆ ಈ ಹಿಂದೆ ಕೊಟ್ಟಿರುವಂತಹ ಖಾತೆ ಜಲಸಂಪನ್ಮೂಲ ಖಾತೆ, ಅದನ್ನು ಚೇಂಜ್ ಮಾಡ್ತಾರಾ? ಇದರ ಜೊತೆಗೆ ಕೃಷ್ಣ ಭೈರೇಗೌಡರಿಗೂ ಕೂಡ ಖಾತೆಯನ್ನು ಚೇಂಜ್ ಮಾಡ್ತಾರಾ? ಏನು ಎತ್ತ ಕಾದು ನೋಡಬೇಕು. ಹಾಗೆ ಈ ಸಂಪುಟಕ್ಕೆ ಸಣ್ಣ ಸರ್ಜರಿ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಅಕಸ್ಮಾತ್ ಆದರೆ ಯಾರೆಲ್ಲ ರೀಪ್ಲೇಸ್ ಆಗ್ತಾರೆ? ಮೊದಲನೇದಾಗಿ GS ಪಾಟೀಲ್ ಅವರನ್ನ ಔಟ್ ಮಾಡಿ ಆ ಪ್ಲೇಸ್ಗೆ HK ಪಾಟೀಲ್ ಅವರನ್ನ ಇನ್ ಮಾಡ್ಕೊಳ್ತಾರೆ ಎನ್ನುವಂಥ ಒಂದಷ್ಟು ಮಾತುಕತೆಗಳು ಮುನ್ನೆಲೆಗೆ ಬಂದಿದೆ. ಜೊತೆಗೆ ಬಾಲಕೃಷ್ಣ ಅವರನ್ನ ರೀಪ್ಲೇಸ್ ಮಾಡ್ತಾರೆ, M ಕೃಷ್ಣಪ್ಪ ಅವರು ರೀಪ್ಲೇಸ್ ಮಾಡ್ತಾರೆ ಬಾಲಕೃಷ್ಣ ಅವರನ್ನ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಸವರಾಜ ರಾಯರೆಡ್ಡಿ ಔಟ್ ಆಗ್ತಾರೆ. ಹಾಗೆ ಅವರ ಬದಲಿಗೆ ಹಂಪನಗೌಡ ಬಾದರ್ಲಿ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಎನ್ನುವಂಥ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. KH ಮುನಿಯಪ್ಪನವರು ಅವರನ್ನ ಹೊರಗಡೆ ಕಳಿಸಿ ರೂಪಕಲಾ ಶಶಿಧರ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದ್ರೆ ಮಹಿಳೆಯರು ಇಲ್ಲ ಎನ್ನುವಂಥ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಹೀಗಾಗಿ ಹಾಗೆ B ನಾಗೇಂದ್ರ ಅವರನ್ನ ಹೊರಗಡೆ ಕಳಿಸಿ ಅವರ ಬದಲಿಗೆ ಅನ್ನಪೂರ್ಣ ತುಕಾರಾಮ್ ಅವರನ್ನ ರೀಪ್ಲೇಸ್ ಮಾಡ್ತಾರೆ ಅನ್ನೋದು ಸದ್ಯದ ಚರ್ಚೆ. ಇದರ ಜೊತೆಗೆ ರಿಜ್ವಾನ್ ಅರ್ಷದ್ ಅವರನ್ನ ಔಟ್ ಮಾಡಿ ಅವರ ಬದಲಿಗೆ ಖನೀಜಾ ಫಾತಿಮಾ ಇನ್ ಆಗ್ತಾರೆ ಅನ್ನೋದು ಒಂದಷ್ಟು ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದೆ. ಹಾಗೆ ಈಗ ಇರುವಂತಹ ಒಂದು ಸ್ಥಾನ ಖಾಲಿ ಇದೆ. ಆ ಖಾಲಿ ಒಂದು ಸ್ಥಾನದ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋದಾದ್ರೆ ಮೇ ಬಿ ಆ ಸ್ಥಾನಕ್ಕೆ ಈದರ್ ರಾಘವೇಂದ್ರ ಹಿಟ್ನಾಳ್ ಆರ್ ಬಸವರಾಜ್ ಶಿವಣ್ಣನವರ್ ಬರಬಹುದು ಅನ್ನೋದು ಮಾತುಕತೆ. ಹಾಗೆ ರಿಜ್ವಾನ್ ಅರ್ಷದ್ ಅವರನ್ನ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ನೇಮಿಸುವಂತಹ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಬಸವರಾಜ ರಾಯರೆಡ್ಡಿ ಈ ಹಿಂದೆಯೂ ಕೂಡ ಇದೇ ಕೆಲಸವನ್ನು ಇವರು ಮಾಡ್ಕೊಂಡು ಬಂದಿದ್ರು. ಅದೇ ರೀತಿ ಈ ಬಾರಿಯೂ ಅವರು CM ಅವರ ಆರ್ಥಿಕ ಸಲಹೆಗಾರನಾಗಿ ಮುಂದುವರಿಯುವಂತಹ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಬಸವರಾಜ ರಾಯರೆಡ್ಡಿ ಅವರಿಗೆ ಮತ್ತೊಂದು ಸ್ಥಾನ ಅಂದ್ರೆ KKRDB ಅಧ್ಯಕ್ಷ ಸ್ಥಾನವನ್ನು ಕೂಡ ನೀಡುವಂತಹ ಎಲ್ಲ ಸಾಧ್ಯತೆ ಇದೆ. ಹಾಗೆ ಪ್ರಿಯಾ ಕೃಷ್ಣ ಅವರಿಗೆ CBT ಬೆಂಗಳೂರು ಅಧ್ಯಕ್ಷ ಸ್ಥಾನವನ್ನ ನೀಡುವಂತಹ ಸಾಧ್ಯತೆ ಇದೆ. TB ಜಯಚಂದ್ರ ಅವರಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನ ನೀಡುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಈ ಇರುವಂತಹ ಒಂದು ಸ್ಥಾನ ಏನು ಖಾಲಿ ಇದೆ ಅದರ ಲೆಕ್ಕಾಚಾರ ಇದು. ಜೊತೆಗೆ ತನ್ವೀರ್ ಸೇಠ್ ಇವರಿಗೆ CM ಸಲಹೆಗಾರರು ಈ ಸ್ಥಾನವನ್ನ ನೀಡುವಂತಹ ಎಲ್ಲ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಹಾಗೆ ತನ್ವೀರ್ ಸೇಠ್ಗೆ ಹೊಸದಾಗಿ ಹುದ್ದೆಯನ್ನ ಒಂದೇನಾದ್ರೂ ಸೃಷ್ಟಿ ಮಾಡಿ ಕೊಡ್ತಾರಾ? ಏನು ಎತ್ತ ಕಾದು ನೋಡಬೇಕು. ಯಾಕಂದ್ರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಅದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಜೊತೆಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಇವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಬದಲಿಗೆ ಬೇರೆ ಸ್ಥಾನವನ್ನು ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ಲಿಸ್ಟ್ನಲ್ಲಿ ಯಶವಂತರಾಯಗೌಡ ಅವರಿದ್ದಾರೆ, ಅಪ್ಪಾಜಿ ನಾಡಗೌಡ ಅವರಿದ್ದಾರೆ, ಹಾಗೆ ಶರತ್ ಬಚ್ಚೇಗೌಡ, ಗುಬ್ಬಿ ಶ್ರೀನಿವಾಸ್, ಗೋವಿಂದಪ್ಪ, ಬೇಳೂರು ಗೋಪಾಲಕೃಷ್ಣ, GS ಪಾಟೀಲ್, BR ಪಾಟೀಲ್, ಹಾಗೆ ರವಿ ಬೋಸ್ರಾಜ್, ಜೊತೆಗೆ ಕಂಪ್ಲಿ ಗಣೇಶ್, ಇಷ್ಟು ಜನ ಸಚಿವ ಸ್ಥಾನದ ವಂಚಿತರು. ಹೀಗಾಗಿ ಇವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಇವರಿಗೆ ಬೇರೆ ಬೇರೆ ಅಂದರೆ ಹೇಳಿದ್ರು CM ಕೂಡ ಈ ವಿಚಾರವಾಗಿ ಯಾರಿಗೇ ಆಗಲಿ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಅಂದರೆ ಬೇಜಾರು ಮಾಡ್ಕೊಳ್ಬೇಡಿ, ಅವರಿಗೆ ಅದರ ಬದಲಿಗೆ ಬೇರೆ ಸ್ಥಾನವನ್ನು ನಾವು ನೀಡ್ತೀವಿ,
ಬೇರೆ ಬೇರೆ ಮಂಡಳಿಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ನಾವು ನೀಡ್ತೀವಿ ಅಂತ ಹೇಳಿದರು. ಹೀಗಾಗಿ ನೀವು ನೋಡ್ತಾ ಇದ್ದೀರ ತೆರೆ ಮೇಲೆ ಈ ಶಾಸಕರಿಗೆ ಬೇರೆ ಬೇರೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಸಿಗುವಂತಹ ನಿರೀಕ್ಷೆ ಇದೆ. ಅದರಲ್ಲಿ ಯಶವಂತರಾಯಗೌಡ ಆಗಿರ್ಬೋದು, ಅಪ್ಪಾಜಿ ನಾಡಗೌಡ ಆಗಿರ್ಬೋದು, ಶರತ್ ಬಚ್ಚೇಗೌಡ, ಗುಬ್ಬಿ ಶ್ರೀನಿವಾಸ್, ಗೋವಿಂದಪ್ಪ, ಬೇಳೂರು ಗೋಪಾಲ್ ಕೃಷ್ಣ, GS ಪಾಟೀಲ್, BR ಪಾಟೀಲ್, ರವಿ ಬೋಸ್ರಾಜ್ ಹಾಗೆ ಕಂಪ್ಲಿ ಗಣೇಶ್ ಅವರಿದ್ದಾರೆ. ಹೀಗಾಗಿ ನೋಡೋಣ ಯಾರಿಗೆಲ್ಲ ಏನೇನು ಸ್ಥಾನ ಕೊಡ್ತಾರೆ, ಅಸಮಾಧಾನ ಶಮನ ಆಗುತ್ತಾ ಏನು ಎತ್ತ ಕಾದು ನೋಡಬೇಕಿದೆ.